ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಂಘದ ಅಧ್ಯಕ್ಷರು ಆದಂಥ ಶ್ರೀ ರೇವಣ್ಣನವರೇ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಅವರ, ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರ, ಕಾಡಾ ಅಧ್ಯಕ್ಷರಾದಂಥ ಶ್ರೀ ಮರುಸ್ವಾಮಿ ಅವರ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರ, ಸಂಘದ ಉಪಾಧ್ಯಕ್ಷರಾದಂಥ ಶ್ರೀ ಚನ್ನಬಸಪ್ಪನವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಸೋದರ ಸೋದರಿಯರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಭಾಳ ಸಂತೋಷದಿಂದ JSS ಪ್ರಸಾದ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಶ್ರೀ ಶಿವರಾತ್ರಿ ರಾಜೇಂದ್ರ ಅನುಭವ ಮಂಟಪ ಹಾಗೂ ಸಂಘದ ಕಚೇರಿ ಉದ್ಘಾಟನೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. JSS ಕಾಲೇಜಿನ ಹಳೆ ವಿದ್ಯಾರ್ಥಿಗಳು, ಪ್ರಸಾದ ನಿಲಯದಲ್ಲಿ ಓದಿದಂಥ ಹಳೆ ವಿದ್ಯಾರ್ಥಿಗಳು, ಅವರೆಲ್ಲರೂ ಸೇರ್ಕೊಂಡು ಒಂದು ಗೃಹ ನಿರ್ಮಾಣ ಸಹಕಾರ ಸಂಘವನ್ನು ರಚನೆ ಮಾಡ್ಕೊಂಡಿದ್ದಾರೆ. ಗೃಹ ನಿರ್ಮಾಣದ ವತಿಯಿಂದ ನಿವೇಶನಗಳನ್ನು ಕೂಡ ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ ಹಂಚಿಕೆ ಆಗಿದೆ. ರೇವಣಸಿದ್ದಯ್ಯನವರು ಹೇಳ್ತಾ ಇದ್ರು, ನಮ್ಮ ಸಹಕಾರ ಸಂಘ ಹಿಂದೆ ಯಾವ ಬೆಲೆ ಕೊಟ್ಟು ನಿವೇಶನಗಳನ್ನು ಕೊಂಡ್ಕೊಂಡಿದ್ರು, ಜಮೀನನ್ನು ಕೊಂಡ್ಕೊಂಡಿದ್ರು, ಅದೇ ಬೆಲೆಗೆ ನಿವೇಶನಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು ಬಹುಶಃ ಸಹಕಾರ ಸಂಘಗಳ ಇತಿಹಾಸದಲ್ಲೇ ಇದೇ ಪ್ರಥಮ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಎಲ್ಲ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿಯವರು ಈ ಶಿವರಾತ್ರಿ ಸಂಘದ ಶಿವರಾತ್ರೇಶ್ವರ ಮಠದ ಅಧ್ಯಕ್ಷರಾದ ಮೇಲೆ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು. ಬಹುಶಃ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಅಲ್ಲ, ನಮ್ಮ ದೇಶದಲ್ಲೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಶಿಕ್ಷಣ ಕೇಂದ್ರಗಳು ಆಗಿದ್ದರೆ ಅದಕ್ಕೆ ರಾಜೇಂದ್ರ ಮಹಾಸ್ವಾಮಿಗಳು ಹಾಕಿಕೊಟ್ಟಂಥ ಅಡಿಪಾಯ
ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಶಿಕ್ಷಣ ಬಹಳ ಮುಖ್ಯ. ಶಿಕ್ಷಣದಿಂದ ನಮ್ಮ ಜ್ಞಾನದ ವಿಕಾಸ ಆಗ್ತದೆ. ಶಿಕ್ಷಣದಿಂದ ನಾವೆಲ್ಲರೂ ಕೂಡ ಸ್ವತಂತ್ರರಾಗ್ತೇವೆ. ಶಿಕ್ಷಣದಿಂದ ಸ್ವಾಭಿಮಾನ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಶಿಕ್ಷಣದಿಂದ ನಾವು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು. ನಮ್ಮ ಸಮಾಜದಲ್ಲಿ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಜಾತಿ ವ್ಯವಸ್ಥೆ, ಆ ಕಾರಣದಿಂದ ಭಾಳ ಜನ ಶೂದ್ರ ಜನಾಂಗದವರು ಮತ್ತು ಮಹಿಳೆಯರು ಅವರೆಲ್ಲರೂ ಕೂಡ ಶಿಕ್ಷಣದಿಂದ ವಂಚಿತರಾಗಿದ್ದರು. ಈಗಲಲ್ಲ, ಬಸವಣ್ಣವ್ರ ಕಾಲಕ್ಕಿಂತ ಮುಂಚಿತವಾಗಿ ಬಸವಣ್ಣವ್ರ ಕಾಲದಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣ ಕಲಿತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ರು. ಮತ್ತು ಎಲ್ಲರಂತೆ ಅವರು ಕೂಡ ಹಕ್ಕು ಚಲಾಯಿಸ್ತಕ್ಕಂಥ ಅವಕಾಶ ಸಿಕ್ಕಿದ್ದು ಕೂಡ ಬಸವಣ್ಣವರ ಕಾಲದಲ್ಲಿ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ನಾವು ಸಾಧ್ಯ ಇಲ್ಲ. ನಿಮಗೆಲ್ಲ ಗೊತ್ತಿದೆ, ಅಕ್ಕ ಮಹಾದೇವಿ ಇದಕ್ಕೆ ಈ ಮಂಟಪಕ್ಕೆ ಅನುಭವ ಮಂಟಪ ಅಂತ ಹೆಸರಿಟ್ಟಿದ್ದಾರೆ. ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಅನುಭವ ಮಂಟಪ ಇದೆಯಲ್ಲ, ಅದು ಇಡೀ ಜಗತ್ತಿನಲ್ಲೇ ಮೊದಲೇ ಸಂಸದೀಯ ವ್ಯವಸ್ಥೆ. ಇವತ್ತು ನಾವು ಏನು ಕರಿತೀವಿ, ಪಾರ್ಲಿಮೆಂಟ್ ಅಂತ ಕರಿತೀವಿ, ಅಸೆಂಬ್ಲಿ ಅಂತ ಕರಿತೀವಿ, ಇದು ಆ ಕಾಲದಲ್ಲೇ ಬಸವಣ್ಣವ್ರ ಕಾಲದಲ್ಲಿ 12ನೇ ಶತಮಾನದಲ್ಲೇ ಇದು ಒಂದು ಮೊದಲನೇ ಸಂಸತ್ತು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಸಂಸತ್ನಲ್ಲಿ ಮಹಿಳೆಯರು ಇರ್ತಿದ್ರು, ಎಲ್ಲ ಜಾತಿಯವರು ಇರ್ತಿದ್ರು, ಎಲ್ಲ ಧರ್ಮದವರು ಕೂಡ ಇರ್ತಿದ್ರು. ಅಲ್ಲಿ ಜಾತಿ ಇರಲಿಲ್ಲ, ಯಾವುದೇ ಧರ್ಮ ಇರಲಿಲ್ಲ, ಯಾವುದೇ ಪಂಗಡ ಇರಲಿಲ್ಲ, ಎಲ್ಲ ಜಾತಿಯವರು ಕೂಡ ಇರ್ತಿದ್ರು. ಸೊ ಬಸವಣ್ಣವರು ಅದಕ್ಕೋಸ್ಕರನೇ ಅವರು ಈ ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಎಲ್ಲ ಜನರು ಭಾಗವಹಿಸಿ ಅವರ ಅನುಭವಗಳನ್ನು, ಸಾಮಾಜಿಕ ಅನುಭವಗಳನ್ನು ಮಂಟಪದಲ್ಲಿ ಚರ್ಚೆ ಮಾಡಿ ಅದಕ್ಕೆ ಒಂದು ರೂಪ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ಸೊ ಅಂಥ ಅನುಭವ ಮಂಟಪ ಇವತ್ತು ಸ್ವಾತಂತ್ರ್ಯ ಭಾರತದಲ್ಲಿ ಪಾರ್ಲಿಮೆಂಟ್ ಆಗಿದೆ, ಅಸೆಂಬ್ಲಿ ಆಗಿದೆ. ನಾವು ಜನಪ್ರತಿನಿಧಿಗಳು ಇವತ್ತು ಪಾರ್ಲಿಮೆಂಟ್ನಲ್ಲಿ ಚರ್ಚೆ ಮಾಡ್ತೀವಿ, ಮತ್ತು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡ್ತೀವಿ, ಕೌನ್ಸಿಲ್ನಲ್ಲಿ ಚರ್ಚೆ ಮಾಡ್ತೀವಿ, ರಾಜ್ಯಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ಇಂಥ ವ್ಯವಸ್ಥೆ ಬಸವಣ್ಣವ್ರ ಕಾಲದಲ್ಲೇ ಇತ್ತು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಆಗಲ್ಲ. ಸಮಾಜದ ಆಗು ಹೋಗುಗಳ ಬಗ್ಗೆ, ಸಮಾಜದ ಭವಿಷ್ಯದ ಬಗ್ಗೆ, ಸಮಾಜದಲ್ಲಿರ್ತಕ್ಕಂಥ ಕೊಳಕುಗಳನ್ನು ತೆಗೆದುಹಾಕೋದ್ರ ಬಗ್ಗೆ ಆ ಕಾಲದಲ್ಲಿ ಚರ್ಚೆ ನಡೀತಾ ಇತ್ತು. ಸೊ ಅದಕ್ಕೆ ನಾವು ಇವತ್ತು ಈ ನಮ್ಮ ಸರ್ಕಾರ, ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣವರ ಫೋಟೋ ಇಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಕಚೇರಿಗಳಲ್ಲೂ ಕೂಡ, ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಇಡ್ತಕ್ಕಂಥ ಕೆಲಸವನ್ನು ಮಾಡಿದ್ದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.